ಇಂಥವರೇ ಬಹಳ ತುಂಬಿಕೊಂಡಿದ್ದಾರೆ. ಈವನ್ ಮುಸಲ್ಮಾನರು ಕೂಡ ಕೆಲವು ಸ್ಥಾನಗಳಲ್ಲಿದ್ದಾರೆ. ಆದ್ರೆ ಪರಿಶಿಷ್ಟ ಜಾತಿ ಅಂತ ನೀವ್ ಹೆಂಗ್ ಕಂಡು ಹಿಡಿತೀರಿ? ಅಲ್ಲಿ ಜಾತಿನೇ ಕೇಳೋದಿಲ್ಲ. ನೀವ್ಯಾರು ಹಿಂದುಳಿದವರ, ಮುಂದುವರೆದವರ, ಬ್ರಾಹ್ಮಣರ, ಲಿಂಗಾಯತರ, ಪರಿಶಿಷ್ಟ ಜಾತಿನ, ಪರಿಶಿಷ್ಟ ಏನೂ ಕೇಳೋದಿಲ್ಲ ಅಲ್ಲಿ. ಅದರಿಂದಾಗಿ ನೀವ್ಯಾರು ಅವ್ರ ಪರಿಶಿಷ್ಟ ಜಾತಿಯ ವ್ಯಕ್ತಿ ಅಲ್ಲಿ ಸ್ಥಾನಮಾನ ಇದ್ರೂ ಕೂಡ ನಿಮಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಅವರು ಜಾತಿ ಕೇಳೋದು ಇಲ್ಲ, ಇವ್ರ ಜಾತಿ ಹೇಳೋದು ಇಲ್ಲ. ಹಾಗಾದ್ರೆ ಈ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ, ಜೊತೆಗೆ ಈ ಉಪಚುನಾವಣೆಯಲ್ಲಿ ಎಲ್ಲ ಒಂದ್ ಕಡೆಗೆ ಈ SC/ST ಮತಗಳು ಬಿಜೆಪಿಗೆ ಬರುವ ನಿಟ್ಟಿನಲ್ಲಿ ಬಹಳಷ್ಟು ಬಿಜೆಪಿ ಫೇಲ್ಯೂರ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಇಲ್ಲ, ಇದು ಫೇಲ್ಯೂರ್ ಅಲ್ಲ. ಕಳೆದ ಬಾರಿ ನಮ್ಮ ಬಗ್ಗೆ ಇಲ್ಲದ ಆರೋಪಗಳನ್ನ ಮಾಡಿಬಿಟ್ರು. 40% ಸರ್ಕಾರ ಅಂದ್ರು. ಇವತ್ತಿನವರೆಗೂ ಪ್ರೂವ್ ಮಾಡ್ಲಿಕ್ಕಾಗ್ಲಿಲ್ಲ. ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿ ಲೋಕಾಯುಕ್ತ ಕೊಟ್ರು. ಲೋಕಾಯುಕ್ತ ಒಂದೇ ಸಾರಿ ಹೇಳ್ತು ಅದೆಲ್ಲ ಸುಳ್ಳು. ಆ ರೀತಿ ಬಂದ ಮೇಲೆ ಇವ್ರ ಮುಖ ಎಲ್ಲಿಟ್ಕೊಂಡಿದ್ದಾರೆ ಈಗ? ಇದು ಚುನಾವಣೆಗಳಿಗಾಗಿ ಮಾಡಿದ ಸುಳ್ಳು ಆಪಾದನೆ ಅನ್ನೋದನ್ನು ಈಗ ಸಾಬೀತು. ನಿಮ್ ಪ್ರಕಾರ ಕಾಂಗ್ರೆಸ್ ಗಿಮಿಕ್ ಮಾಡಿ ರಾಜಕಾರಣ ಮಾಡ್ತಾ ಇದೆ. ಹೌದು. ಇವತ್ತು ಜನ ಹೇಳ್ತಾರೆ 60% ಕಮಿಷನ್ ತಗೊಳ್ತಾ ಇದೆ ಈ ಸರ್ಕಾರ ಅಂತ ಸಂಘಟನೆಗಳೇ ಹೇಳ್ತಾ ಇವೆ. ಈಗ ನಾನು ಅದೇ ವಿಚಾರಕ್ಕೆ ಬರ್ತೀನಿ. ಗುತ್ತಿಗೆದಾರರ ಸಂಘದಿಂದ ಕಳೆದ ಬಾರಿ ಏನು ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಇತ್ತು ಅನ್ನುವಂಥದ್ದು ಆರೋಪ ಕೇಳಿ ಬಂದಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೊ ಆ ಪರ್ಸೆಂಟೇಜ್ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಏನು ಗುತ್ತಿಗೆದಾರರಿಗೆ ಆಲ್ರೆಡಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಯಾಕೆ ಈ ವಿಚಾರದಲ್ಲಿ ಮೌನವನ್ನು ವಹಿಸ್ತಾ ಇದೆ ಅಂತ? ಇಲ್ಲ, ನಾವು ತಗೊಳ್ತಿದ್ದೀವಿ. ಎಲ್ಲೆಲ್ಲಿ ಅದು ಸಾಧ್ಯವೋ ಅಷ್ಟು ಹೇಳುವ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬಗ್ಗೆ ಯಾರು 40% ಕಮಿಷನ್ ತಗೊಳ್ತಾರೆ ಅಂತ ಹೇಳಿದ್ರು. ಒಬ್ರು ಕೆಂಪಣ್ಣ, ಹೌದು, ಈಗಾಗಲೇ ಅವ್ರು ತೀರ್ಕೊಂಡೋದ್ರು. ಇನ್ನೊಬ್ರು ಅಂಬಿಕಾಪತಿ ಅಂತ, ಅವರು ಕೂಡ ತೀರ್ಕೊಂಡ್ರು. ಅಲ್ಲಿಯೂ ಕೂಡ ಬೇಕಾದಷ್ಟು ಹಣ ಸಿಕ್ತು. ಇವತ್ತು ಅದೇನಾಯ್ತು ಅಂತ ಈ ಸರ್ಕಾರ ಅದರನ್ನ ಮುಚ್ಚಿಟ್ಟಿದೆ. ಇದೆಲ್ಲವನ್ನೂ ಕೂಡ ಚುನಾವಣೆಗಳಿಗೆ ಗಿಮಿಕ್ ಆಗಿ ಬಳಸಿ ಇವತ್ತು ಗೆದ್ದುಕೊಂಡು ಬಂದಿದ್ದಾರೆ. ಸಹಜವಾಗಿ ಯಾವುದೇ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಅಧಿಕಾರಿ ಅಥವಾ ಅಧಿಕಾರ ವಿರೋಧಿ ಅಲೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಅದು ಇಲ್ಲಿ ಕೆಲಸ ಮಾಡ್ತಾ, ಅಥವಾ ಕಾಂಗ್ರೆಸ್ ಪೇಟಿಎಂ ವಿಚಾರವನ್ನು ಇಟ್ಕೊಂಡು, ಅಂದ್ರೆ ಕಾಂಗ್ರೆಸ್ ನಲ್ಲಿ ಸಚಿವರುಗಳಿಗೆ ನೇರವಾಗಿ ಹಣ ಹೋಗ್ತಾ ಇದೆ 40% ಅನ್ನೋದು ಇಟ್ಕೊಂಡು PCM ಅನ್ನೋಂಥ ಅಭಿಯಾನವನ್ನ ಕಾಂಗ್ರೆಸ್ ಮಾಡ್ತು. ಸೊ ಈ ತರದ ಅಭಿಯಾನಗಳು ಕೈ ಹಿಡಿತಾ ಕಾಂಗ್ರೆಸ್ಗೆ? ಹಾಗಾದ್ರೆ ನಿಮ್ ಪ್ರಕಾರ ನೋಡಿ, ಹಲವು ವಿಚಾರಗಳನ್ನ ಅವರು ಬಹಳ ನಾಜೂಕಿನಿಂದ ಬಳಕೆ ಮಾಡಿದ್ರು. ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ನಾವು ಸರಿಯಾದ ಉತ್ತರವನ್ನು ಕೊಡೋದ್ರಲ್ಲಿ ನಾವು ಸ್ವಲ್ಪ ಎಡವಿದ್ವಿ. ಅದು ಒಂದು ಸಮಸ್ಯೆ. ಆದ್ರೆ ಎರಡನೆಯದು, ಅವರಿಗೆ ಆಂಟಿ ಇನ್ಕಂಬೆನ್ಸಿ ಅನ್ನೋದಿತ್ತು. ಅದಾದ್ಮೇಲೆ ಅನೇಕ ಕಾರ್ಯಕ್ರಮಗಳನ್ನ, ಸರಣಿ ಕಾರ್ಯಕ್ರಮಗಳನ್ನ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟರು. ಯಡಿಯೂರಪ್ಪನವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು. ಚುನಾವಣೆ ಹತ್ರಕ್ಕೆ ಬಂದಾಗ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟ ಕಾರ್ಯಕ್ರಮಗಳು ದಿನಕ್ಕೊಂದು ಕೊಟ್ಟು ಅದು ಪ್ರಚಾರವೂ ಸರಿಯಾಗಲಿಲ್ಲ. ಜನರಿಗೆ ಅದು ಅಂತ್ಯದ ಸಂದರ್ಭ ಆದ್ರಿಂದ ಮುಟ್ಲೂ ಇಲ್ಲ.